ಆಚಾರ್ಯರು ಗೀತಾ ಭಾಷ್ಯವನ್ನು ರಚನೆ ಮಾಡಿದರು. ಮಾಡಿ ಅದನ್ನು ಬದರಿಯಲ್ಲಿರುವ ನಾರಾಯಣನಿಗೆ ಸಮರ್ಪಣೆ ಮಾಡಲಿಕ್ಕೆ ಹೋದಾಗ ನಾರಾಯಣನ ಮುಂದೆ ಹೇಳಿದರು, ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ. ಅಂದರೆ ದೇವರನ್ನಂತೆ ಹೀಗೆ ತಟ್ಟಿ, ಶಕ್ತಿತಃ ಅನ್ಬೇಡಪ್ಪ, ಲೇಷತಃ ಅನ್ನು. ಯಾಕೆ? ಈ ಅರ್ಥ ಗೀತಾರ್ಥ ಅತಿ ಸೂಕ್ಷ್ಮವಾಗಿದ್ದರೂ ನೀನು ಶಕ್ತ ಏವ ನಯದಾರ್ಥ ಸಮಸ್ತಂ, ಇದನ್ನು ಪೂರ ಹೇಳಲಿಕ್ಕೆ ನೀವು ಸಮರ್ಥರಿದ್ದೀರಿ. ನನ್ನ ಅಭಿಪ್ರಾಯವನ್ನು ಪರಿಪೂರ್ಣವಾಗಿ ಅರಿತವರು ನೀವು. ಇದು ಏನೋ ದೊಡ್ಡ ಹೊಗಳಿಕೆಯ ಮಾತಲ್ಲ. ಉಪನಿಷತ್ತು ಇದನ್ನು ಹೇಳುತ್ತೆ. ಭಗವಂತ ಯೋಚನೆ ಮಾಡಿದ್ದಂತೆ, ಯಾರು ಎದ್ರೆ ನಾನು ಹೇಳ್ತೇನೋ, ಯಾರು ಕೂತ್ರೆ ನಾನು ಕೂಡ್ತೇನೋ, ಯಾರು ಕ್ರಿಯೆ ಮಾಡಿದರೆ ನಾನು ಕ್ರಿಯೆ ಮಾಡ್ತೇನೋ ಅಂಥವರನ್ನು ಸೃಷ್ಟಿ ಮಾಡಬೇಕು ಅಂತ ಆಲೋಚನೆ ಮಾಡಿಯೇ ಮುಖ್ಯ ಪ್ರಾಣದೇವರನ್ನು ಸೃಷ್ಟಿ ಮಾಡಿತ್ತು. ಹಾಗಾಗಿ ಭಗವಂತನ ಎಲ್ಲ ವ್ಯಾಪಾರದ ಅರಿವು ಮುಖ್ಯ ಪ್ರಾಣದೇವರಿಗಿರುತ್ತೆ. ಹಾಗಾಗಿ ವೇದವ್ಯಾಸ ದೇವರು ನಾರಾಯಣ ದೇವರು ಅಂದ್ರಂತೆ, ನನ್ನ ಅಭಿಪ್ರಾಯ ಅತ್ಯಂತ ಸೂಕ್ಷ್ಮವಾದರೂ ಅದನ್ನು ಪೂರ್ಣ ಹೇಳಲಿಕ್ಕೆ ನೀವು ಸಮರ್ಥರಿದ್ದೀರಿ. ಆದ್ದರಿಂದ ಶಕ್ತಿತಃ ಅಂತ ಹೇಳಬೇಡ್ರಿ, ತೇನ ಲೇಷತ ಇತೀಹ ಪದಂ ಸ್ಯಾದ್, ಲೇಷತಃ ಅಂತ ಹಾಕ್ರಿ ಅಂತ. ಜಗತ್ತಿನಲ್ಲಿ ನಡೆದ ಮೊಟ್ಟ ಮೊದಲ ಪ್ರೂಫ್ ರೀಡಿಂಗ್ ಇದು ಆಚಾರ್ಯರ. ಯಾಕಂದರೆ ಆಚಾರ ಗ್ರಂಥ ಪ್ರೂಫ್ ಮಾಡೋರು ಯಾರಿದ್ದಾರೆ? ಅಂಥ ದೊಡ್ಡವರು ಯಾರಿದ್ದಾರೆ? ಭಗವಂತ ಹೇಳಿದ್ನಂತೆ, ಶಕ್ತಿತಃ ಬೇಡ, ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ, ಸ್ವಲ್ಪ ಬರೀತೀನಿ ಅಂತ ಹಾಕು. ಯಾಕೆಂದರೆ ಓದೋರು ಗಾಬರಿ ಆಗಬಾರ್ದು. ಮಧ್ವಾಚಾರ್ಯರು ನನ್ನ ಶಕ್ತಿ ಇದ್ದಟ್ಟು ಬರ್ತಿದ್ದೀನಿ ಓದ್ಕೊಳ್ಳಿ ಅಂದ್ರೆ ಯಾರು ಓದಾರ? ಮಧ್ವಾಚಾರ್ಯ ಶಕ್ತಿ ಇದ್ದಟ್ಟು ಬರೆದ್ರೆ ಓದೋರು ಯಾರಿದ್ದಾರೆ? ಹಾಗಾಗಿ ಭಗವಂತ ಅದನ್ನು ಸೂಚನೆ ಮಾಡಿದ್ನಲ್ಲ, ಅದನ್ನು ಇಲ್ಲಿ ಪಂಡಿತಾಚಾರ್ಯರು ನೆನಪಿಸ್ತಾ ಇದ್ದಾರೆ. ಆಚಾರ್ಯರು ತಮ್ಮ ಗ್ರಂಥದಲ್ಲಿ ಅಲ್ಲಿ ಎಲ್ಲವನ್ನು ಚೂರೇ ತೋರಿಸಿದರು, ಯಾವುದನ್ನು ಸಮಗ್ರವಾಗಿ ಬಿಚ್ಚಿಡಲಿಲ್ಲ. ಶ್ರೋತೃ ಬುದ್ಧಿ ಎಷ್ಟಿದೆಯೋ ಅದಕ್ಕನುಸಾರವಾಗಿ ಬರೆದರು. ಅದು ಎಂಥದ್ದದು ಬರೆದದ್ದು ಸುಮ್ಮನೆ ಎಲ್ಲೋ ರೂಮಲ್ಲಿ ಕೂತ್ಕೊಂಡು ಬಾಗಿಲು ಹಾಕ್ಕೊಂಡು ಬರೆದ್ಬಿಟ್ಟು ಪುಸ್ತಕ ಬಿಟ್ಟು ಪಬ್ಲಿಷ್ ಮಾಡಿ ಹಾಗೆ ಮಾಡಲಿಲ್ಲ. ಆಚಾರ್ಯರು ಬರೆದ ಪ್ರತಿಯೊಂದು ವ್ಯಾಖ್ಯಾನಗಳು, ಸರ್ವಮೂಲ ಗ್ರಂಥಗಳೇನಿದ್ದಾವಲ್ಲ, ಈ ಎಲ್ಲ ಗ್ರಂಥಗಳು ಸಭೆಯಲ್ಲಿ ಪ್ರಾಶ್ನಿಕರು ಅಂದರೆ ವಾದಿಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ರೂಪವಾದ್ದಿದು. ಅಂದರೆ ಯಾರು ನನ್ನ ಸಿದ್ಧಾಂತ ಹೀಗಿದೆ, ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು. ಆಚಾರ್ಯರ ಬಳಿ ಎರಡು ಥರ ಪ್ರಶ್ನೆ ಮಾಡೋರು ಬಂದ್ರಂತೆ. ಒಬ್ಬರು ಜಿಜ್ಞಾಸುಗಳು, ಇನ್ನೊಬ್ಬರು ಪಂಡಿತಮ್ಮನ್ಯರು ಅಂತ ಸುಮಧ್ವಿಜಯ ಉಲ್ಲೇಖ ಮಾಡುತ್ತೆ. ಜಿಜ್ಞಾಸೆಯಿಂದ ನಿಜವಾಗಿ ತತ್ವವನ್ನು ತಿಳಿಲಿಕ್ಕೆ ಬಂದವರಿಗೆ ಆಚಾರ್ಯರು ಅದೇ ಕ್ರಮದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಪಂಡಿತಮ್ಮನ್ಯರಾಗಿ ನನ್ನಷ್ಟು ದೊಡ್ಡ ವಿದ್ವಾಂಸ ಯಾರಿದ್ದ, ನೀವು ಯಾರೋ ಹೊಸ ಆಚಾರ ಬಂದು ಭಾಷೆ ಬರೀತೀನಿ ಅಂದರೆ ಹೆಂಗ್ರಿ ಬಿಡಕಾತೆ ಅಂತ ಬಂದವ್ರಿಗೆ ಆಚಾರ ಅವ್ರದೇ ಧಾಟಿಲಿ ಉತ್ತರ ಕೊಟ್ರಂತೆ. ಹೀಗೆ ಎಲ್ಲ ವಾದಿಗಳಿಗೆ ಉತ್ತರ ಕೊಟ್ಟು ಆ ಉತ್ತರವನ್ನೇ ಗ್ರಂಥ ರೂಪವಾಗಿ ಆಚಾರ್ಯರು ನಮಗೆ ಬರೆದು ಕೊಟ್ಟಿದ್ದಾರೆ. ಹಾಗಾಗಿ ಇಂಥ ಗ್ರಂಥ ಎಷ್ಟು ಅದ್ಭುತ ಅಂದರೆ, ಯಸ್ಯ ಸ್ತೋತುಂ ಪ್ರವೃತ್ತಾಃ ಪ್ರವರ ಗುಣಮಯೀಂ ಪ್ರಸ್ಖಲಂತ್ಯಾ ಸ್ವವಾಚ ಪ್ರಾಜ್ಞಾ ಪ್ರೋದ್ಯತ್ ಪ್ರಮೋದ ಪ್ರಚುರ ಭರನಮತ್ಸಾಶ್ರು ಕಂಠಾ ಭವಂತಿ. ಈ ಗ್ರಂಥವನ್ನು ಎಲ್ಲ ವಿದ್ವಾಂಸರು ಈ ಗ್ರಂಥ ಓದಿದರಂತೆ, ಭಾಷ್ಯಾದಿಗಳನ್ನು ಓದಿದ್ದಾರೆ. ಓದಿದಾಗ ಅವ್ರಿಗೆಲ್ಲ ಭಾರಿ ಆನಂದ ಆಯ್ತಂತ. ಅಬ್ಬಬ್ಬ ಎತ್ತ ಅದ್ಭುತ, ಎಷ್ಟು ಅದ್ಭುತ! ಬಾದರಾಯಣ ದೇವರ ಬ್ರಹ್ಮಸೂತ್ರಗಳಿಗೆ ವೇದಕ್ಕೆ ಅನುಸಾರವಾಗಿ ಹೀಗೂ ಅರ್ಥ ಮಾಡಬಹುದಾ? ಈ ಅರ್ಥ ಎಷ್ಟು ಸ್ವರಸವಾಗಿದೆ ಅಂತ ಭಾಳ ಖುಷಿಯಾಯಿತು. ಖುಷಿ ಆದರೆ ಒಂದು ನಾಲ್ಕು ಮಾತಾಡಿ ಅಂತಾರಲ್ಲ. ಯಾವುದೋ ಪುಸ್ತಕವನ್ನು ಹೊಸದಾಗಿ ಬಿಡುಗಡೆ ಮಾಡಿದರೆ ಅದನ್ನು ಮುಂಚೆಯೇ ಒಂದು 4-6 ಮಂದಿ ವಿದ್ವಾಂಸರಿಗೆ ಕೊಟ್ಟು ನೀವು ಈ ಪುಸ್ತಕ ಓದಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾರೆ. ಜನರಲಿ ಆ ಅಭಿಪ್ರಾಯದಲ್ಲಿ ಟೀಕೆ ಮಾಡೋ ಹಾಗಿಲ್ಲ, ಯಾಕೆಂದರೆ ಟೀಕೆ ಮಾಡಬಾರ್ದು ಅಂತಲೇ ಕೊಟ್ಟಿರ್ತಾರೆ. ಆದರೆ ಆಚಾರ್ಯರು ತಾವು ಯಾರಿಗೂ ಕೊಡಲಿಲ್ಲ. ಯಾಕೆಂದರೆ ಎಲ್ಲಿ ಕಂಟೆಂಟ್ ಇರುತ್ತೋ ಅದಕ್ಕೆ ಪಬ್ಲಿಸಿಟಿ ಬೇಡ. ತುಂಬ ಪಬ್ಲಿಸಿಟಿ, ಎಲ್ಲ ಬ್ಯಾನರ್ಗಳನ್ನು ಹಾಕಿ ಎಲ್ಲ ಕಡೆ ಪಬ್ಲಿಸಿಟಿ ಕೊಡ್ತಾ ಇದ್ದಾರೆ ಅಂದರೆ ಓಹೋ ಏನೋ ಮಿಸ್ ಹೊಡಿತಾ ಇದೆ ಇಲ್ಲಿ ಅಂತ ಅರ್ಥ. ಆಚಾರ್ಯರ ಸಿದ್ಧಾಂತದಲ್ಲಿ ಭಾಳ ಸತ್ವ ಇತ್ತಲ್ಲ, ಹಾಗಾಗಿ ಅಲ್ಲಿ ಆಚಾರ್ಯ ಎಲ್ಲೂ ಹೋಗಿ ಪ್ರಚಾರವೇ ಮಾಡಬೇಕಿಲ್ಲ. ಆದರೆ ಎಲ್ಲೆಲ್ಲೆಲ್ಲಿ ಆ ಗ್ರಂಥವನ್ನು, ಆ ಸಿದ್ಧಾಂತವನ್ನು ಒಪ್ಪಿಕೊಂಡ್ರಲ್ಲ, ಆ ಸಿದ್ಧಾಂತವನ್ನು ಕಂಡವರೆಲ್ಲ ಈ ಗ್ರಂಥಗಳನ್ನು ಹೊಗಳಬೇಕು ಅಂತ ಹೊರಟ್ರೆ, ಎಷ್ಟು ಚೆನ್ನಾಗಿದೆ, ನಾವೆಲ್ಲ ಇಷ್ಟು ದಿನ ಎಂಥ ಕತ್ಲೆಯಲ್ಲಿದ್ವಿ, ಎಂಥ ಸೂರ್ಯನಂತೆ ಈ ಗ್ರಂಥಗಳು ಬಂದು ಅಂತ ಹೊಗಳಲಿಕ್ಕೆ ಹೊರಟ್ರೆ ಅವ್ರ ಮಾತೆಲ್ಲ ಸ್ಖಲಿಸಿ ಹೋಯ್ತಂತೆ. ಪ್ರಸ್ಖಲಂತ್ಯಾ ಸ್ವವಾಚ ಅಂತ ಮಾತು ಹೊರಡಲೇ ಇಲ್ಲ. ಯಾಕೆಂದರೆ ಇಂಥ ಪ್ರಚುರ ಗುಣಮಯೀಂ, ಇಷ್ಟು ಗುಣಗಳಿರುವ ಗ್ರಂಥ ಮತ್ತೊಂದು ಇಲ್ವಲ್ಲ. ಏನು ಅಂತ ಮಾತಾಡೋದು ಇದ್ರ ಬಗ್ಗೆ.
ಒಂದಕ್ಕೆ ಇನ್ನೊಂದನ್ನು ಹೋಲಿಸಿ ಮಾತಾಡೋದು ಜನಕ್ಕೆ ಅಭ್ಯಾಸ. ಆದರೆ ಇಂಥ ಶಾಸ್ತ್ರಕ್ಕೆ, ಇಂಥ ವ್ಯಾಖ್ಯಾನಕ್ಕೆ ಯಾವುದನ್ನು ಹೋಲಿಸಿ ಮಾತಾಡಬೇಕು? ಇಂಥ ಸಿದ್ಧಾಂತಕ್ಕೆ ಯಾವ ಹೋಲಿಕೆಯೂ ಇಲ್ಲ. ಅದರಿಂದಾಗಿ ಅವರು ಸಾಶ್ರು ಕಂಠಾಹ ಭವಂತಿ, ಕಣ್ತುಂಬಿ ಗಂಟಲು ಸೆರೆಯುಬ್ಬಿ ಅವ್ರ ಮಾತುಗಳು ತೊದಲಿ ಹೋಗಿದ್ದಾವಲ್ಲ. ಅಂಥ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಂಥ ಆಚಾರ್ಯ ಮಧ್ವರಿಗೆ ನಮಸ್ಕಾರ ಅಂತ ಅವರು ನಮಸ್ಕಾರ ಮಾಡ್ತಾ ಅವರಂತಾರೆ, ಆಚಾರ್ಯದ ಎಷ್ಟು ಅದ್ಭುತ ಗೊತ್ತೇನು? ಸ್ಪೃಷ್ಟಂ ಕರೇಣ ವಿಷಮಪ್ಯಮೃತಾಯ ದೃಷ್ಟಂ ಯಸ್ಯೋದಯಸ್ಸ ಭಗವಾನ್ ಯದುರಾತಿ ಕಿಂಚಿತ್ ತದ್ಭೇಷಜಂ ಗದವತಾಂ ಪ್ರತಿಕ್ಲುಪ್ತಮಾಯುರ್ವೇದೇಸು ಸಿದ್ಧಮಮುನೇತ್ಯ ವಿಚಾರ್ಯಮೇತತ್. ಅವರಂತಾರೆ ಪಂಡಿತಾಚಾರ್ಯರು, ಸ್ಪೃಷ್ಟಂ ಕರೇಣ ವಿಷಮಪಿ ಅಮೃತಾಯ ದೃಷ್ಟಂ. ಆಚಾರ್ಯ ಮಧ್ವರು ಅವರ ಕರಸ್ಪರ್ಶ ಆಗಿಬಿಟ್ರೆ ಅದು ವಿಷವಾದರೂ ಅಮೃತವೇ ಆಗಿಬಿಡುತ್ತೆ. ಅಲ್ಲ, ಆಗುತ್ತಾ ಹೀಗೆ? ನೀವೇನೋ ಹೇಳ್ತೀರಿ, ನಾವು ನಂಬಕ್ಕಾಗಲ್ಲ ಆಚಾರ್ಯ, ಇಂಥ ಆಚಾರಗಳನ್ನು ನಂಬ್ಕೊಂಡು ವಿಷ ಕುಡ್ದೆಲ್ಲ ಸ್ವರ್ಗ ಸೇರ್ಕೊಂಡ್ರೋ ಬೇಕಾದಷ್ಟು ಕಥೆ ಇದೆ, ಹೇಗೆ ನಂಬೋದು? ನಂಬೇಕ್ರಿ. ಎಲ್ಲ ಭಾಗವತ ಗೊತ್ತಿದೆ. ಪ್ರಹ್ಲಾದರಾಜರ ಕಥೆ ಕೇಳಿದ್ದೀರಿ. ವಾಯುನಾಚ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯಭಕ್ತಿಮಾನ್ ಅಂತ ಪ್ರಹ್ಲಾದರಾಜರನ್ನು ಕೊಂಡಾಡ್ತಾ ವಾಯುದೇವರ ಪರಮಾವೇಶ ಇರುವವರು ಅಂತ ಕೊಂಡಾಡಿದ್ದಾರೆ. ಇಂಥ ಪ್ರಹ್ಲಾದರಾಜರೇ ಕೈಯಲ್ಲಿ ವಿಷದ ಬಟ್ಟಲನ್ನಿಟ್ಟುಕೊಂಡು ಭಗವಂತನ ನೆನೆಸ್ಕೊಂಡು ಘಟ 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 ಕುಡಿದು ಹೀಗೆ ದೃಢಕಾಯರಾಗಿ ನಿಂತಿದ್ರು. ಅಂದಮೇಲೆ ವಾಯುದೇವರ ಆವೇಶದಿಂದಾಗಿಯೇ ಭಗವದ್ಭಕ್ತರಾದ ಪ್ರಹ್ಲಾದರಾಜರಿಗೆ ವಿಷ ಏನೂ ಮಾಡಲಿಲ್ಲ ಅಂತ ಗೊತ್ತಿದ್ದ ಮೇಲೆ ಸಾಕ್ಷಾತ್ ವಾಯುದೇವರ ಅವತಾರಭೂತರಾದ ಆಚಾರ್ಯ ಮಧ್ವರು ಕೈಯಲ್ಲಿ ಹೀಗೆ ಹಿಡಿದು ತೊಗೋ ಸರಿ ಹೋಗುತ್ತೆ ಅಂತ ಕೊಟ್ಟರೆ ವಿಷ ಆದರೂ ಕಣ್ಮುಚ್ಕೊಂಡು ಕುಡಿಬೇಕು. ಏನಂದರೆ ಹೀಗೊಂದು ಮಾತು, ದೇವರು ಒದಿಸ್ಕೋಬೇಕಂತೆ. ಯಾಕೆಂದ್ರೆ ಆ ನೆಪದಲ್ಲಿ ಭಗವಂತನ ಅಂಗಸ್ಪರ್ಶ ನಮ್ಗೆ ಆಯ್ತಲ್ಲ ಅಂತ. ಅದು ಯಾಕಾಯ್ತು ಏನು ಅದೆಲ್ಲ ಬೇರೆ, ಏನೋ ಒಂದು ಆಯ್ತಲ್ಲ ಅಂತ ಆಚಾರ್ಯ ಮಧ್ವರು ಕೊಟ್ರಲ್ಲ ಏನೋ ಒಂದು, ಕಣ್ಣು ಮುಚ್ಕೊಂಡು ಬಾಯಿಗೆ ಹಾಕೋಬೇಕು. ಅದು ಕಣ್ಣು ಮುಚ್ಕೊಂಡು ತಲೆ ಮೇಲೆ ಹಾಕ್ಕೊಳ್ಬೇಕು. ಇದು ಏನು, ಇದರಿಂದ ಏನಾಗುತ್ತೆ, ಏನು ಯೋಚನೆನೇ ಬೇಡ. ಆಯುರ್ವೇದದಲ್ಲಿ ಹೀಗೊಂದು ಔಷಧ ಏನು ಅಂದರೆ, ಈ ಆಯುರ್ವೇದದಲ್ಲಿ ಇದೆ, ಆಯುರ್ವೇದದಲ್ಲಿ ಉಲ್ಲೇಖ ಇದೆ. ಇವತ್ತಿಗೆ ಮಾಡ್ರನ್ ಏನು ಮೆಡಿಕಲ್ ಇದಿದೆ ಅದರಲ್ಲೂ ಹಾವು ಕಚ್ಚಿದರೆ ಅದಕ್ಕೆ ಹಾವಿನ ವಿಷವೇ ಪ್ರತೀಕಾರ. ಹಾಗಂಥೇಳಿ ಹಾವಿನ ವಿಷ ತಂದು ಚುಚ್ಚಲ್ಲ ಯಾರು. ಹಾವಿನ ವಿಷವನ್ನು ತೊಗೊಂಡು ಬಂದು ಅದಕ್ಕೊಂದಿಷ್ಟು ಸಂಸ್ಕಾರಗಳನ್ನು ಮಾಡಿ ಒಂದಿಷ್ಟು ಬೇರೆ ಬೇರೆ ಪದಾರ್ಥಗಳನ್ನು ಸೇರಿಸಿ ಆ ಹಾವಿನ ವಿಷಕ್ಕೆ ಪ್ರತಿಯಾಗಿ ಅದೊಂದು ಔಷಧವನ್ನು ತಯಾರು ಮಾಡ್ತಾರೆ. ಹಾಗಾದರೆ ಅದೇ ವಿಷ, ಅದೇ ಔಷಧ. ಇವತ್ತು ವಿಜ್ಞಾನವೇ ಹೀಗಿದೆ ಅನ್ನೋದಾದರೆ ಆಚಾರ್ಯರು ಎಷ್ಟು ಸ್ತರದ ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಅವ್ರ ಕೈಯಿಂದ ಬಂದ ವಿಷ ಅಮೃತ ಆಗೋಲ್ಲೇನು ಅಂತಾರೆ. ಏನು ಕೊಟ್ಟರೆ ಅದು ಅಮೃತವಾಗಿ ಬಿಡುತ್ತೆ. ಆಚಾರ್ಯರ ಕರದಿಂದ ಬಂದದ್ದು. ಎಷ್ಟೆಷ್ಟು ಕಥೆಗಳನ್ನು ಸುಮಧ್ವಿಜಯ ನಮಗೆ ಈ ದಿಕ್ಕಿನಲ್ಲಿ ಉಲ್ಲೇಖ ಮಾಡುತ್ತೆ. ಆಚಾರ್ಯರ ಅಪರಿಮಿತವಾದ ವಿದ್ಯೆ, ಅದಕ್ಕೆ ಎಷ್ಟು ಹೇಳಿದರೂ ಅದು ಕಮ್ಮಿಯೇ ಆಗತ್ತೆ. ಯದುರಾತಿ ಏನು ಸ್ವಲ್ಪ ಕೊಟ್ಟರು ಅಂಥ ವಿಷವೂ ಕೂಡ ಅಮೃತವೇ ಆಗಿಬಿಡತ್ತೆ ಅಂತ ಹೇಳ್ತಾ, ತುಂಬ ಶ್ಲೋಕಗಳಿದೆ. ನಾನು ಎಲ್ಲ ಶ್ಲೋಕಗಳನ್ನು ಹೇಳಲಿಕ್ಕೆ ಹೋಗೋಲ್ಲ, ಸಮಯ ಅಷ್ಟೊಂದಿಲ್ಲ. ವಾಸ್ತವಿಕವಾಗಿ ಅಪೂರ್ವ ಮಧ್ವಸ್ತೋತ್ರಗಳು ಅಂತ ವಿಷಯ. ಹಾಗಾಗಿ ಒಂದು 3-4 ಹೇಳಬೇಕು. ಆದರೆ ಗೊತ್ತಿಲ್ಲ ಏನು ಆಚಾರ್ಯ ಚರಿತ್ರೆ ಎಷ್ಟು ಸ್ತೋತ್ರ ಆಗತ್ತೋ ಅಷ್ಟು ನೋಡ್ಕೊಂಡು ಹೋಗೋಣ. ಅವರು ಹೇಳ್ತಾ ಆಚಾರ್ಯರ ಇನ್ನೊಂದು ಒಳ್ಳೆಯ ಮಹಿಮೆಯನ್ನು ಅವರು ಹೇಳ್ತಾ, ಆಚಾರ್ಯರಿಗೆ ಈ ವಿದ್ಯೆ ಗೊತ್ತಿಲ್ಲ ಅಂತಿಲ್ಲ. ಎಷ್ಟು ವಿದ್ಯೆಗಳನ್ನು ಆಚಾರ್ಯರು ಕಲ್ತಿದ್ದಾರೆ ಗೊತ್ತೇನು? ಗೊತ್ತಿಲ್ಲಪ್ಪ ಅಂತ ಉತ್ತರ ಕೊಡಬೇಕಂತ. ಆಚಾರ್ಯ ಎಷ್ಟು ವಿದ್ಯೆ ಕಲ್ತಿದ್ದಾರೆ ಗೊತ್ತಾ ಅಂತ ಕೇಳಿದ್ರೆ ಗೊತ್ತು ಸುಮಧ್ವಿಜಯ ಓದಿದ್ದೀವಿ, ಅದೆಲ್ಲ ಹೇಳಬೇಡಿ ಅಂದರು. ಆಚಾರ್ಯರ ವಿದ್ಯಾ ವಿಶಾರದತೆ ವೈಶಾರದ್ಯ ಎಷ್ಟಿದೆ ಗೊತ್ತಿಲ್ಲ ಅಂತ ಉತ್ತರ ಕೊಡಬೇಕು. ಆಚಾರ್ಯರ ಚರಿತ್ರೆಯಲ್ಲಿ ಬರೋದು ಸ್ಯಾಂಪಲ್ ಅಷ್ಟೇ. ಮನೆಗೆ ಬರುವಾಗ ಈ ಸೇಲ್ಸ್ ಮ್ಯಾನ್ಗಳು ಅಂತ ಮನೆಗೆ ಬರ್ತಿದ್ರು. ಈಗೆಲ್ಲ ಏನು ಬರಲ್ಲ, ಈಗೆಲ್ಲ ಆನ್ಲೈನ್. ಅವರು ಬರುವಾಗ ಯಾವ ಪದಾರ್ಥವನ್ನು ಮಾರ್ಲಿಕ್ಕೆ ತರ್ತಿದ್ರಲ್ಲ ಅದರದ್ದೊಂದು ಸ್ಯಾಂಪಲ್ ಪೀಸು ಅಂತ ಇಟ್ಕೊಂಡು ಬರ್ತಾಯಿದ್ರು. ಅಂದ್ರೇನು, ಅದು ಸುಮ್ಮನೆ ತೋರಿಸ್ಲಿಕ್ಕಷ್ಟೆ, ತೋರ್ಸಕ್ಕೆ ನಿಜವಾಗಿರೋದು ಬೇರೆ ಒಳಗಿದೆ ಅಂತ. ಸುಮಧ್ವಿಜಯ ಆಚಾರ್ಯರ ಸ್ಯಾಂಪಲ್ ಚರಿತ್ರೆ, ಆಚಾರ್ಯರ ಸಮಗ್ರ ಜೀವನದ ಡೇ ಟು ಡೇ ಚರಿತ್ರೆ ಅಲ್ಲ, ಆಚಾರ್ಯರ ಜೀವನದ ಡೈರಿ ಅಲ್ಲ ಅದು ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯ. ಇವರ ಮಕ್ಕಳೇ ಬರೆದದ್ದಲ್ಲ ಸುಮಧ್ವಿಜಯವನ್ನು.
ನಿಜವಾಗಿ ಸುಮಧ್ವ ವಿಜಯವನ್ನು ಬರೆದ ನಾರಾಯಣ ಪಂಡಿತಾಚಾರ್ಯರಿಗಿಂತ ಅತ್ಯಂತ ಆತ್ಮೀಯ ಒಡನಾಟ ಅವರ ತಂದೆ ತ್ರಿವಿಕ್ರಮ ಪಂಡಿತಾಚಾರ್ಯಗಿದ್ದಿದ್ದ ಆಚಾರ್ಯ ಜೊತೆ. ಅವರು ಹೇಳ್ತಾರೆ, ಎಷ್ಟು ಅದ್ಭುತ ಅಂದರೆ, ಆಚಾರ್ಯರು ಗಂಧರ್ವ ವಿದ್ಯಾ ನಿಪುಣಸ್ಯ ನಿತ್ಯಂ ಗಂಧರ್ವವರ್ಯೈ ಅನುಗೀತ ಕೀರ್ತೆ ಕಲಾಶ್ಚ ಶೇಷಾ ಹೃದಯೇ ಗುರೋರ್ನಃ ಕರೋಲ್ಲಸತ್ಕಂದುಕವದ್ವಿಭಾಂತಿ. ಆಚಾರ್ಯ ಇಂಥ ವಿದ್ಯೆ ಗೊತ್ತಿಲ್ಲ ಅಂತಿಲ್ಲ. ದ್ರೋಣಾಚಾರ್ಯರ ಬಗ್ಗೆ ಹೇಳುವಾಗ ಮಹಾಭಾರತ ಹೇಳುತ್ತೆ, ಜಿಹ್ವಾಗ್ರೇ ಚತುರೋ ವೇದಾಃ ಕರಾಗ್ರೇ ಸಶರಂ ಧನು ಉಭಯೋರ್ದ್ರೋಣ ಸಾಮರ್ಥ್ಯಂ ಶಾಪಾದಪಿ ಶರಾದಪಿ ಅಂತ. ದ್ರೋಣಾಚಾರ್ಯರು ಯುದ್ಧರಂಗದಲ್ಲಿ ನಿಂತರೆ ಎಲ್ರಿಗೆ ಭಯ ಜಾಸ್ತಿ ಆಗ್ತಿತ್ತಂತೆ. ಯಾಕಂದರೆ ಈ ಆಚಾರ್ಯ ಬರೀ ಬಿಲ್ಲು ಬಾಣದಲ್ಲಿ ಯುದ್ಧ ಮಾಡಲ್ಲ, ಚತುರ್ವೇದಗಳು ಮುಖೋದ್ಗತ ಅಲ್ಲ, ಕೈಗೊಂಚೂರು ನೀರು ಸಿಕ್ಕರೆ ಶಾಪನೇ ಕೊಟ್ಟುಬಿಟ್ಟಾರು ಅಂತ. ಅವರಿಗೆ ಬಾಣ ಬೇಕು ಅಂತಿಲ್ಲ, ಉಭಯೋರ್ದ್ರೋಣ ಸಾಮರ್ಥ್ಯಂ ಶಾಪಾದಪಿ ಶರಾದಪಿ. ನಮ್ಮ ಆಚಾರ್ಯ ಮಧ್ವರು ಅವ್ರು ಹೇಗೆ ಅಂದರೆ ಬರೀ ಕೂತ್ಕೊಂಡು ವಾಕ್ಯಾರ್ಥ ಮಾತ್ರ ಮಾಡಿ ಪ್ರತಿವಾದಿಗಳನ್ನು ಜಯಿಸ್ತಾರೆ, ಹಾಗೆ ಇಲ್ಲಿರಲ್ಲ. ಅವರ ಗಾಂಧರ್ವ ವಿದ್ಯೆಯ ಪರಿಚಯ ಎಷ್ಟಿತ್ತು. ಗಂಧರ್ವ ವಿದ್ಯೆ ಅಂದರೆ ಸಾಮಾನ್ಯವಾಗಿ ಸಂಗೀತ ಕಲೆಗಳು. ಸುಮಧ್ವ ವಿಜಯದಲ್ಲಿ ಇದಕ್ಕೆಲ್ಲ ಪ್ರೂಫ್ ಕೊಡ್ತಾರೆ, ಉಲ್ಲೇಖಗಳನ್ನು ಕೊಡ್ತಾರೆ. ಆಚಾರ್ಯರು ಒಂದು ಜಾಗಕ್ಕೆ ಹೋಗಿದ್ದಾರೆ. ಆಯಾಸ್ಯನ್ ಕಿಲ ಸರಿದಂತರಾಖ್ಯ ದೇಶಂ ಗ್ರೀಷ್ಮೇ ನಿರ್ಜಲಮಿಹ ಶುಶ್ರುವಾಂಸ್ತಟಾಕಂ. ಅವರು ಬಂದರು, ಒಂದು ಪ್ರದೇಶಕ್ಕೆ ಬಂದಾಗ ಗ್ರೀಷ್ಮ ಕಾಲ, ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಉಡುಪಿ ಪ್ರಾಂತ್ಯದಲ್ಲಿ ಬೇಸಿಗೆ ಅಂದರೆ ಅದು ಬಿರು 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 ಬೇಸಿಗೆ. ಎಲ್ಲ ಹಳ್ಳ ಕೊಳ್ಳಗಳು ಕೆರೆಗಳು ಒಣಗೋಗ್ತವೆ. ಆಚಾರ್ಯರು ಬಂದಿದ್ದಾರೆ. ಬಂದರೆ ಆ ಕೆರೆ ಒಣಗೋಗಿದ್ದು ನೋಡಿದಾಗ ಅವ್ರು ಏನು ಮಾಡಿದ್ದಾರೆ ಆಚಾರ್ಯರು, ಆ ಕಾಲದಲ್ಲಿ ಬೇಸಿಗೆಗಾಲದಲ್ಲಿ ಮಳೆ ತರಿಸಿ ಕೆರೆ ತುಂಬಿಸಿದ್ರು. ಈ ಕೆರೆ ತುಂಬಿಸಿದ ವಿಷಯ ಪಕ್ಕದವ್ರಿಗೆ ಗೊತ್ತಾಯಿತು. ಅವರು ಅಂದರು, ಆಚಾರ್ಯ ನಮ್ಮೂರಲ್ಲೂ ಒಂದು ಕೆರೆ ತುಂಬಿಸ್ಬೇಕಲ್ಲ ಅಂದರು. ಆಚಾರ್ಯ ಅಂದರು, ಸರಿ ಆಯ್ತು ತುಂಬಿಸೋಣ ಬನ್ನಿ ಅಂತ ಹೇಳಿ ಕೂತು ಹಾಡು ಹಾಡಿದರೆ ಆಚಾರ್ಯರ ಹಾಡಿನಿಂದ ಮಳೆ ಬಂದು ಕೆರೆ ತುಂಬ. ಆಚಾರ್ಯರ ಗಂಧರ್ವ ವಿದ್ಯೆಗೆ ಸಾಕ್ಷಿ ಇದು ಅಂತ ಸುಮಧ್ವ ವಿಜಯ ಉಲ್ಲೇಖ ಮಾಡಿ.